ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿ ಗುದ್ದಾಟ ಮುಗಿತಾ ಇಲ್ಲ. ಪವರ್ ಶೇರಿಂಗ್ ಲೆಕ್ಕಾಚಾರದಲ್ಲಿ ಇದ್ದಾರೆ ಡಿಸಿಎಂ ಡಿಕೆಶಿ. ಯಾಕೋ ಹೈಕಮಾಂಡ್ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಪಾಪ. ಡಿಕೆಯಿಂದ ದೆಹಲಿಯಲ್ಲಿ ಎಮೋಷನಲ್ ಕಾರ್ಡ್ ಪ್ಲೇ ಆವಾಗಿಂದನೂ ಅದನ್ನೇ ಮಾಡ್ಕೊಂಡ್ ಬಂದಿರೋದವರು. ಈ ಸಲ ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋಕ್ಕಾದ್ರೆ ಇವರಾದ್ರೂ ಸಿಗ್ಬೇಕಲ್ಲ, ಸಿಗ್ತಿಲ್ವಲ್ಲ ಯಾರು ಸಿಗ್ತಾ ಇಲ್ಲ. ಬಟ್ ಅವರು ಎಲ್ಲೆಲ್ಲಿ ಹೇಳಬಹುದು ಅಲ್ಲೆಲ್ಲ ಇದೇ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರ ಪಕ್ಷ ನಿಷ್ಠೆಯ ಸಂದೇಶ. ಪ್ರಿಯಾಂಕಾ ಅವ್ರನ್ನ ನಿನ್ನೆ ಭೇಟಿಯಾಗಿದ್ದಾರಲ್ಲ ಅಸ್ಸಾಂ ಎಲೆಕ್ಷನ್ ಸಂದರ್ಭದಲ್ಲಿ, ಅವಾಗ ಪಕ್ಷ ನಿಷ್ಠೆಯ ಸಂದೇಶ ಕಳಿಸಿದಾರಂತೆ ಅವ್ರ ಮುಖಾಂತರ. ಕೊಟ್ಟ ಮಾತನ್ನು ನೆನಪಿಸುವ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಇದ್ದಾರೆ. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವ್ರನ್ನೇ ಭೇಟಿ ಆಗ್ಬಿಟ್ಟು ಮಾತುಕತೆ ಆಡ್ಬಿಡೋಣ, ಅದೇನಿದೆ ನೋಡು ಒಂದು ಸರ್ತಿ ಅಂತ. ಈ ಹಿಂದೆ ಒಂದು ಸರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಕಿವಿಗೆ ಹಾಕಿದ್ರು, ಕರ್ನಾಟಕದ ಸ್ವಲ್ಪ ಸಾಲ್ವ್ ಮಾಡಿ ಅಂತ ಅಂದ್ಬಿಟ್ಟು. ಆಯಿತು ನೋಡೋಣ ಅಂತ ಹೇಳಿದರು. ಆಮೇಲೆ ಅವರೆಲ್ಲ ಏನು ಮರ್ತಿರೋ ವಿಚಾರ, ಮರೆಯೋ ವಿಚಾರನೂ ಅಲ್ಲ, ಇದು ಎಲ್ರಿಗೂ ಗೊತ್ತು. ಬಟ್ ಅವ್ರು ಈಗ ಬೇಡ ಅಂತ ಇದ್ದಾರೆ ಅಷ್ಟೇ ವಿಚಾರ. ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ.